ನಾವು ಇವಾಗ ಯಾರಾದರೂ ಈಗ ಆರ್ಟಿಕಲ್ 12A ಪ್ರಕಾರವಾಗಿ ಯಾರು ಬೇಕಾದರೂ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದಾಗ ನಾವು ಕಂಪ್ಲೇಂಟ್ ಕೊಡ್ಬೋದಾಗಿದೆ. ನಮಗೆ ಈ ಹುಟ್ಟಿರೋರಿಗೆ ನಾವು ಆವಾಗಲಿಂದಲೇ ನಮ್ಮ ಹಕ್ಕುಗಳನ್ನ ಪಡ್ಕೊಂಡು ಬಂದಿರ್ತೀವಿ. ಅದನ್ನು ಅವರು ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ಯಾರಿಗೂ ಹಕ್ಕುಗಳು ಇರೋದಿಲ್ಲ. ಮತ್ತು ಆರ್ಟಿಕಲ್ 4A ಪ್ರಕಾರವಾಗಿ ಯಾರನ್ನು ಬಂಧಿಸ್ತಕ್ಕಂಥ ಇದನ್ನು ಮಾಡಬಾರ್ದು. ಮತ್ತು 5 ಪ್ರಕಾರವಾಗಿ ಅವರನ್ನು ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕೆಲಸನೂ ಸಹ ಮಾಡಬಾರ್ದು. ಬಿಗ್ ಬಾಸ್ ಏನು ನಡೀತಾ ಇದೆ 10 ಹಂತಗಳಲ್ಲಿ ಮುಗೀತು. ಇದು 11ನೇ ಅಂತ ಶುರುವಾದಾಗಿಂದನೂ ನಾನು ಒಂದು 4 ದಿವಸದಿಂದ ನಾನು ಅದನ್ನು ಗಮನಿಸ್ತಾ ಬಂದೆ. ಸೊ 2ನೇ ತಾರೀಕು ನಡೆದಿದ್ದು ಅಮಾನವೀಯವಾಗಿದ್ದು. ಮತ್ತು ಅಲ್ಲಿ ನಿಬಂಧನೆಗೆ ಒಂದು ಸ್ವರ್ಗ ನರಕ ಅಂತ ಏಕ್ದಮ್ಮು ಒಂದು ಡಿಫ್ರೆನ್ಸಿಯೇಷನ್ ಮಾಡೋ ಥರ ಮಾಡಿದ್ದು ಏನು ಹೇಳ್ತಾ ಇದೆ, ಬಹಳ ಅಮಾನವೀಯವಾಗಿದೆ. ಮತ್ತು ಈಗ ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಯಾವುದೇ ಕಾರಣಕ್ಕೂ ನಾವು ಯಾವುದೇ ಟಾಯ್ಲೆಟನ್ನು ಅದನ್ನು ನಾವು ಕಂಟ್ರೋಲ್ ಮಾಡಬಾರ್ದು, ಆರೋಗ್ಯಕ್ಕೆ ಹಾನಿಕರನೂ ಆಗಿರುತ್ತೆ ಅದು. ಮತ್ತು ಮುಂಚೆ ಎಲ್ಲ ಬಿಗ್ ಬಾಸ್ ಕಾರ್ಯಕ್ರಮಗಳು ಮಾಡುವಾಗ ಮತ್ತು ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ ಮತ್ತು ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಒಂದು ವಾರ 2 ವಾರ ಆ ಥರ ಸಮಯ ಕೊಡ್ತಿದ್ರು. ಇವಾಗ ಏಕಾಏಕಿ ಸ್ವರ್ಗ ನರಕ ಅಂತ ಮಾಡಿಬಿಟ್ಟು ಸ್ವರ್ಗದಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಬೇಸಿಕ್ ನೀಡ್ಸ್ ಆದರೂ ಇದೆ, ಈ ನರಕದಲ್ಲಿರೋರಿಗೆ ಅವ್ರಿಗೆ ಲಾಕ್ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಅಲ್ಲಿ ಕಿರ್ಚಾಡೋದು ಕೂಗಾಡೋದು ಏನಿದೆ ಅಮಾನವೀಯಾಗಿದೆ. ಮತ್ತು ಅವರು ಲಾಕ್ ಓಪನ್ ಮಾಡಿದ್ರೆ ಮಾತ್ರ ಕಂಟ್ರೋಲ್ ಮಾಡ್ಕೊಂಡು ಎಷ್ಟೊತ್ತು ತನಕ ಕಿರ್ಚಾಡೋದು ನೋಡಿದೆ. ಮತ್ತು ಒಂದು ಊಟನೂ ಸಹ ಕೊಟ್ಟಿಲ್ಲ, ಒಂದು 3 ದಿವಸದ ತನಕ ಒಂದು ಗಂಜಿ ಕುಡ್ಕೊಂಡು ಬದುಕ್ತಾ ಇದ್ರು ಅಂತ ಅನ್ನೋದನ್ನು ಸಹ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ವಿಸ್ತಾರವಾಗಿ ಮೀಡಿಯಾದಲ್ಲಿ ತೋರಿಸಿದ್ದಾರೆ. ಇದು ನಮ್ಮ ಭಾರತ ದೇಶದಲ್ಲಿ ಸಂವಿಧಾನಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಮಹತ್ವ ಇದೆ. ಆಮೇಲೆ ಈ ಬಿಗ್ ಬಾಸಲ್ಲಿ ಹೋಗಿರ್ತಕ್ಕಂಥ ಒಂದು ಎಲ್ಲ ಕಂಟೆಸ್ಟೆಂಟ್ಗಳೇನಿದ್ದಾರೆ, ಸ್ವರ್ಗದಲ್ಲಿ 10 ಜನ ಇರ್ತಾರೆ ಮತ್ತು ನರಕದಲ್ಲಿ 7 ಜನ ಇರ್ತಾರೆ. ಅವರು ಎಲ್ಲ ಇದಕ್ಕೂ ಅಷ್ಟೇ ಅವರು ಎಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡೇ ಇರೋದ್ರಿಂದ ಅವರು ಏಕಾಏಕಿ ಕಂಪ್ಲೇಂಟ್ ಕೊಡಲಿಕ್ಕೆ ಬರೋದಿಲ್ಲ. ನಾವು ಇವಾಗ ಯಾರಾದರೂ ಈಗ ಆರ್ಟಿಕಲ್ 12A ಪ್ರಕಾರವಾಗಿ ಯಾರು ಬೇಕಾದರೂ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದಾಗ ನಾವು ಕಂಪ್ಲೇಂಟ್ ಕೊಡ್ಬೋದಾಗಿದೆ. ಆಮೇಲೆ ಈಗ ಅಲ್ಲಿ ನಡೀತಕ್ಕಂಥ ಘಟನೆಗಳು ಏನಿದೆ, ಈಗ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಅಲ್ಲಿ ಏನೇನು ನಡೀತಾ ಇದೆ ಅದೆಲ್ಲನೂ ಅಷ್ಟೇ ಅದನ್ನು ತಗೋಬೇಕು ಮತ್ತು ಅದನ್ನು ಪರಿಶೀಲನೆ ಮಾಡಿ ಏಕಾಏಕಿ ಅದನ್ನು ನಿಲ್ಲಿಸಬೇಕು ಅಂತೇಳಿ ಮತ್ತು ಅವ್ರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಆರ್ಟಿಕಲ್ 21 ಪರಿಚ್ಛೇದದ ಪ್ರಕಾರವಾಗಿ 1993 ಆ್ಯಕ್ಟ್ ಇದೆಯಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ, ಅಲ್ಲಿ ನಮಗೆ ಈ ಹುಟ್ಟಿರೋರಿಗೆ ನಾವು ಆವಾಗಲಿಂದಲೇ ನಮ್ಮ ಹಕ್ಕುಗಳನ್ನ ಪಡ್ಕೊಂಡು ಬಂದಿರ್ತೀವಿ. ಅದನ್ನು ಅವರು ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ಯಾರಿಗೂ ಹಕ್ಕುಗಳು ಇರೋದಿಲ್ಲ. ಯಾಕೆ ಅಂತಂದರೆ ಇವಾಗ ನಮಗೆ ಮಾನವ ಹಕ್ಕುಗಳ ಆಯೋಗ ಎಲ್ಲನೂ ತನ್ನ ಹುಟ್ಟಿದಾಗ್ಲಿಂದನೇ ತೊಗೊಂಡು ಬಂದುಬಿಟ್ಟಿರುತ್ತೆ. ಮತ್ತು ಆರ್ಟಿಕಲ್ 4A ಪ್ರಕಾರವಾಗಿ ಯಾರನ್ನು ಬಂಧಿಸ್ತಕ್ಕಂಥ ಇದನ್ನು ಮಾಡಬಾರ್ದು. ಮತ್ತು 5 ಪ್ರಕಾರವಾಗಿ ಅವರನ್ನು ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕೆಲಸನೂ ಸಹ ಮಾಡಬಾರ್ದು. ಎಲ್ಲ ರೀತಿಯ ಅಲ್ಲಿ ಒಂದು ನಿಬಂಧನೆಗೊಳಗಾಗಿ ಕೆಲಸಗಳು ಮಾಡ್ತಿದ್ದಾರೆ. ಸೊ ಅದರಿಂದ ಆ ಮಾನವೀಯತೆ ದೃಷ್ಟಿಯಿಂದ ನಾನು ಸಾರ್ವಜನಿಕರು ಈಗ ನಮ್ಮ ಬಿಗ್ ಬಾಸ್ ಅಂದಿದ ತಕ್ಷಣವೇ ಇಡೀ ದೇಶದಲ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಜನಗಳು ನೋಡ್ತಾ ಇದ್ದಾರೆ. ಅದು ತಪ್ಪು ಸಂದೇಶ ಹೋಗ್ತಾ ಇದೆ, ಮಕ್ಕಳ ಮೇಲೆ ಮತ್ತು ಘೋರವಾದ ಪರಿಣಾಮನೂ ಬೀರ್ತಾ ಇದೆ. ಅದಾದ ನಂತರವಾಗಿ ಈಗ ಮಕ್ಕಳು ಸಹ ಆ ಉದ್ವೇಗಕ್ಕೆ ಒಳಗಾಗ್ತಕ್ಕಂಥ ಇದನ್ನು ಕರ್ಕೊಂಡು ಮತ್ತು ಕ್ರೈಮು ಸ್ವಲ್ಪ ಜಾಸ್ತಿ ಆಗೋ ಒಂದು ಸಮಸ್ಯೆಗಳಿರೋದ್ರಿಂದ ಈಗಿನ ಕಾಲದಲ್ಲಿ ಮಕ್ಕಳುಗಳು ಮೊಬೈಲ್ಗಳು ಮತ್ತು ಮೀಡಿಯಾ ಜಾಸ್ತಿ ಯೂಸ್ ಮಾಡ್ತಿದ್ರಿಂದ ಆಟೋಮೆಟಿಕ್ಕಾಗಿ ಜಾಸ್ತಿ ಮೀಡಿಯಾಗೆ ಒಳಪಟ್ಟು ಮತ್ತು ಒಂದು ಜನರಿಗೆ ಒಂದು ತಪ್ಪು ಸಂದೇಶ ಹೋಗುತ್ತೆ ಮತ್ತು ಆಮಿಷಕ್ಕೆ ಒಳಗಾಗಿ ಮಕ್ಕಳ ಭವಿಷ್ಯನೂ ಸಹ ಹಾಳಾಗೋ ದೃಷ್ಟಿಯಿಂದ ನಾನು ಈ ಕಂಪ್ಲೇಂಟ್ನ ನಾನು ಕೊಟ್ಟಿದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.